ಎಷ್ಟು ಸ್ಪೂನ್ ಎಣ್ಣೆ ಹಾಕಿ? ಇದು ಮೆಣಸಿನ್ಕಾಯಿ ಒಂದು 350 ಗ್ರಾಮ್ ಇದೆ. 350 ಗ್ರಾಮ್ ಇದೆ ಇದು. ಇದಕ್ಕೆ ಒಂದು 4 ಸ್ಪೂನು. 350 ಗ್ರಾಮ್ಗೆ 4 ಸ್ಪೂನ್ ಎಣ್ಣೆ ಸಾಕು. ಶುರು ಮಾಡಿ 2 ಸ್ಪೂನ್ ಇದು ಇಟ್ಕೋಬೇಕು. ಈ ಥರ ಹುರಿಬೇಕು. 2 ಇದು ಇಲ್ಲಿ ಟಚ್ ಆಗಬೇಕು. ನೆಲಕ್ಕೆ ಇದಕ್ಕೆ ಟಚ್ ಆಗಬೇಕು. ಬಾಣಲಿನಲ್ಲಿ ತಳದಲ್ಲಿ ಟಚ್ ಆಗುತ್ತೆ. ಅವಾಗೆ ಆ ಮೆಣಸಿನ್ಕಾಯಿ ಪೂರ್ತಿ ಇದು ಬೀಜಗಳೆಲ್ಲ ಇದಕ್ಕೆ ಬರೋದು. ಈ ಥರದ್ದೇ ಇದ್ದರೆ ಈ ಥರದ್ದೇ ಇರಬೇಕು. ನಾವು ಹುರಿಯೋದಕ್ಕೆ ಈ ಥರ ಶಾರ್ಪ್ ಇದ್ರೇ ಅದು ಚೆನ್ನಾಗಿದಾಗೋದು. ದಪ್ಪ ಇದ್ದರೆ ಇಲ್ಲಿ ಎಲ್ಲ ದಪ್ಪ ಇದ್ಬಿಟ್ರೆ ಅಂಚು ಮೆಣಸಿನ್ಕಾಯಿ ಅಷ್ಟು ಕ್ಲೀನಾಗಿ ಇದು ಬರೋದಿಲ್ಲ. ನೋಡಿ ಥರ ತಳ ಏನೇ ಆಗಲಿ ನೀನು ಪ್ರತಿ ಸಲಿಗೂ ಈ ಮಧ್ಯದಲ್ಲಿ ಬಾಣಲಿ ಮಧ್ಯಭಾಗದಲ್ಲಿ ಇರುತ್ತಲ್ಲ ಅದಷ್ಟು ತೆಗಿಬೇಕು. ಅಷ್ಟು ತೆಗೆದು ಹೀಗೆ ಹುರಿಯುವಾಗ ರೊಟೇಟ್ ಮಾಡ್ಕೊಳ್ತಾ ಇರಬೇಕು ಕೈನ. ಇವಾಗ 350 ಗ್ರಾಮ್ಗೆ ಅಂತ ಅಂದ್ಬಿಟ್ಟು 4 ಸ್ಪೂನ್ ಹಾಕ್ತಾರೆ. ಅರ್ಧ ಕೆ ಜಿಗೆ ಅಂತಂದರೆ ಅರ್ಧ ಕೆ ಜಿಗೆಲ್ಲ ಒಂದು 5 ಸ್ಪೂನ್ ಹಾಕೋದು. 5 ಸ್ಪೂನ್ ಹಾಕ್ಲೋದಾ? ನೋಡಿ ಎಲ್ಲ ಕಡೆಯಿಂದನೂ ಅದು ಮೆಣಸಿನ್ಕಾಯಿ ತೆಕ್ಕೋಬೇಕು. ನೋಡಿ ಹಿಂಗೆ ಬರುತ್ತೆ. ಈ ಸ್ಪೂನು ಸಪೋರ್ಟ್ಗೆ ಎಡಗೈ ಇಲ್ಲ ಇರೋದು. ಎಡಗೈ ಇರೋ ಸ್ಪೂನ್ ಸಪೋರ್ಟ್ಗೆ ಬಲಗೈ ಇರೋ ಸ್ಪೂನಲ್ಲಿ ಹೊಡಿತಾ ಇದೆಯಾ? ಫುಲ್ಲು ಎಲ್ಲ ಕಡೆ ರೊಟೇಟ್ ಆಗ್ಬೋದು. ಫುಲ್ಲು ಕೆಳಗಡೆ ನೋಡು ನೀನು 4 ಸ್ಪೂನ್ ಎಣ್ಣೆ ಹಾಕಿದ್ದು ಎಲ್ಲ ಮೆಣಸಿನ್ಕಾಯಿಗೂ ಅದು ಸೇರ್ಕೋಬೇಕು. ಆಯಿತಾ? ಆ ಥರ ಹುರ್ಕೋಬೇಕು. ಆವಾಗ ಎಲ್ಲ ಮೆಣಸಿನ್ಕಾಯಿಗೂ ಎಣ್ಣೆ ತಗಲಿದೆ ಅಂದರೆ ಆಗಿದೆ, ಆಗ್ತಾ ಇದೆ ಅಂತ ಅರ್ಥ ಆಗುತ್ತೆ. ನಾವು ಮೆಣಸಿನ್ಕಾಯಿ ಏನು ಕಟ್ ಮಾಡ್ಕೊಳ್ಳೋದು ಅಂದರೆ ಒಳಗಡೆ ಬೀಜ ತುಂಬ ಹಸಿಯಾಗಿರುತ್ತೆ, ಮೇಲ್ಗಡೆ ಮಾತ್ರ ಕಪ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಅದನ್ನು ಕಟ್ ಮಾಡ್ಕೊಳ್ಳೋದು. ಬೇರೆಯವರೆಲ್ಲ ಹಂಗೆ ಮಾಡಲ್ಲ, ಇಡೀ ಮೆಣಸಿನ್ಕಾಯಿ ಹಾಗೆ ಹಾಕೋತಾರೆ. ಕಾವಿಗೆ ಆಗುತ್ತೆ ಅಂದ್ಬಿಟ್ಟು ಕಾವಿಗೆ ಆಗಲ್ಲ, ಒಂಥರ ಘಾಟು ವಾಸನೆ ಬರುತ್ತೆ. ಓಕೆ, ಒಂದು ಮೆಣಸಿನ್ಕಾಯಿನ ಮೂರು ಪೀಸ್ ಮಾಡ್ಕೊಳ್ಬೇಕಾ? ಮಾಡ್ಕೋಬೇಕು. ಓಕೆ, ನೋಡಿ ಈ ಥರ ಹುರ್ಕೋಬೇಕು. ಕಾವು ನೋಡಿ ಆ ಥರ ಇರಬೇಕು. ಏನೋ ಒಂದ್ಸಗೇನು ಇವಾಗ ಚಿಕ್ಕ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಈ ಥರ ಇರುತ್ತೆ. ಇವಾಗ ಎಷ್ಟು ನಿಮಿಷ ಹುರಿಬೇಕು ಇದನ್ನು? 10 ನಿಮಿಷ ಗೊತ್ತಾಗಲ್ಲ. ನಾನು ಯಾವತ್ತೂ ನಿಮಿಷದಲ್ಲಿ ಇದು ಮಾಡಿಲ್ಲ, ಲೆಕ್ಕ ಇಟ್ಕೊಂಡಿಲ್ಲ. ಓಕೆ, ಇವಾಗ ನೀನು ಅದನ್ನ ಆನ್ ಮಾಡಿದೆಯಲ್ಲ ಅದು ಲೆಕ್ಕ ಆಯಿತು. ಓಕೆ, ಅಪ್ರಾಕ್ಸಿಮೇಟ್ ಒಂದು ಇವಾಗ 3-3.5 ನಿಮಿಷ ಆಗಿದೆ. ಸೊ ಒಂದು 5 ಮಿನಿಟ್ಸ್ ಕೈ ಬಿಡ್ದಂಗೆ ಕುರಿಬೇಕು. ಕಾವು ಮೇಲ್ಗಡೆ ಕೆಳಗಡೆ ಕಾವು ಜೋರು ಇರುತ್ತೆ. ಹಾಂ, ಸೊ ಕಾವಿತ್ತು ಅಂದರೆ ಸಿದೋಗ್ಬಿಡುತ್ತೆ, ಸಿದೋಗ್ಬಾರ್ದು. ಸೊ ಇವಾಗ ನಮಗೇನು ಕಪ್ಪು ಕಾಣಿಸ್ತದೆ ಅದು ಕ್ವಾಲಿಟಿ ಸ್ವಲ್ಪ ಕಡಿಮೆ ಇರೋದು. ಈ ಸತಿ ಕೊಟ್ಟಿದ್ದಾನೆ ಮೆಣಸಿನ್ಕಾಯಿ, ಈ ಸತಿ ಚೆನ್ನಾಗಿಲ್ದಿರೋದು ಕೊಟ್ಟಿರೋದ್ರಿಂದ ನಿಂಗೆ ಆ ಥರ ಕಪ್ಪು ಕಾಣಿಸ್ತದೆ. ಯೂಶಲಿ ಕಾಣಿಸಲ್ಲ, ಎಲ್ಲ ರೆಡ್ಡೇ ಇರುತ್ತೆ. ಓಕೆ, ಈ ಸತಿ ಮೆಣಸಿನ್ಕಾಯಿ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿಲ್ದಿರೋದ್ರಿಂದ ನಿಂಗೆ ಆ ಕಪ್ಪು ಕಾಣಿಸ್ತದೆ. ಯಾಕೆಂದರೆ ನಾನು ರೆಗ್ಯುಲರಾಗಿ ಯಾವಾಗಲೂ ಥರ ಅಂಗಡಿ ತಂದಿಲ್ಲ. ಓಕೆ, ನನಗೆ ಅವತ್ತು ಮಳೆ ಜೋರಾಗೋಗುತ್ತೆ ಅಂದ್ಬಿಟ್ಟು ಮುಂದ್ಗಡೆ ಯಾವುದೋ ಒಂದು ಅಂಗಡಿನಲ್ಲೇ ತಂದ್ಬಿಟ್ಟೆ. ಮೆಣಸಿನ್ಕಾಯಿ ಸಲ ನಂಗೆ ಸಮಾಧಾನವೇ ಇಲ್ಲ. ಅದಕ್ಕೆ ಕಪ್ಪಿದೆ, ಇಲ್ಲಾಂದರೆ ಬ್ಲ್ಯಾಕ್ ಬರೋದಿಲ್ಲ, ಎಲ್ಲನೂ ರೆಡ್ಡೇ ಇರುತ್ತೆ. ಎಲ್ಲ ರೆಡ್ಡೇ ಇರ್ತವೆ. ಏನು ಗೊತ್ತಾ, ಎಲ್ಲ ಮಿಕ್ಸ್ ಮಾಡ್ಬಿಟ್ಟಿದ್ದಾನೆ ಎಲ್ಲ ಮೆಣಸಿನ್ಕಾಯಿ. ಇದು ಈ ಮೆಣಸಿನ್ಕಾಯಿ ಮಾತ್ರ ಇರುತ್ತೆ. ಸೊ ಖಾರನೂ ಇದೆ ಅನಿಸುತ್ತೆ. ಅದೇ ಖಾರ ಇರಬಾರ್ದು. ಸೊ ಮೀಡಿಯಮ್ ಖಾರ ಇರಬೇಕು. ಅಂದರೆ ಯಾವಾಗೂ ಥರ ಖಾರ ಇರಲ್ಲ. ಓಕೆ, ಇದು ಅನ್ಸೋ ಮತ್ತೆ ಖಾರ ಇರೋ ಹಂಗೆ ಕಾಣುತ್ತೆ. ಓಕೆ, ಅಂದರೆ ಇದು ನಾವು ತರೋದಲ್ಲ ಮೆಣಸಿನ್ಕಾಯಿ, ಅಂದರೆ ಮೆಣಸಿನ್ಕಾಯಿನಲ್ಲಿ ಖಾರ ಸಿಕ್ಕಾಪಟ್ಟೆ ಖಾರ ಇರೋದು ಬರುತ್ತೆ. ಓಕೆ, ಅದನ್ನ ತರಬಾರ್ದು. ಹೆಂಗಿರುತ್ತೆ ಗೊತ್ತಾ, ಸಣ್ಣಕ್ಕಿರುತ್ತೆ. ಹಾಂ, ಓಕೆ, ತೋರಿಸ್ತಾ ಇದ್ದೆ ಇದರಲ್ಲಿದೆ. ಆದರೆ ಇದು ಸ್ವಲ್ಪ ಅವರು ಖಾರ ಇರಲಿ ಅಂದ್ರಲ್ಲ, ಅದಕ್ಕೋಸ್ಕರ ಇದನ್ನು ಬಳಸ್ತಾ ಇದ್ದೀನಿ. ಸೊ ಯೂಶಲಿ ಸ್ಪೈಸ್ ಜಾಸ್ತಿ ಇರೋರ್ಗೆ ಮಾತ್ರ ಅದನ್ನು ಬಳಸಬೇಕು. ಇವಾಗ ಇದು ಆ್ಯಕ್ಚುಲಿ ಅದು ಬೇಡವೇ ಬೇಡ. ಅದು ನಾನು ಹೇಳೋ ಮಟ್ಟಿಗೆ ಇವಾಗ ಖಾರ ಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ಖಾರ ಬೇಕು ಅಂತ ಅದು ಮಿಕ್ಸ್ ಆಗೋಗಿದೆ. ವಿಧಿ ಇಲ್ಲ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ,
ಆಯ್ತಾ. ನಾನು ಇದು ಹುರಿಯೋದು ಮೆಣಸಿನ್ಕಾಯಿ ಹುರಿಯೋ ಮೆಥಡ್ಗೋಸ್ಕರ ಹಾಕಿರೋದು ಇದು. ಓಕೆ. ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಬೇಕಾದ್ರೆ ನಾನು ಬೇರೆ ಮೆಣಸಿನ್ಕಾಯಿ ಹಾಕ್ತೀನಿ. ಅದೇ ನಾವು ರೆಗ್ಯುಲರ್ ಆಗಿ ತರೋದು. ಇವಾಗ ಜಸ್ಟ್ ಅದು ಏನಂದ್ರೆ ಹದ ಹೆಂಗೆ ಅನ್ನೋದಕ್ಕೋಸ್ಕರ ಮಾತ್ರ ವಿಡಿಯೋ. ಅದಕ್ಕೋಸ್ಕರ ಆಯ್ತಾ ನೋಡ್ಕೊಳ್ಳಿ, ಮೆಣಸಿನ್ಕಾಯಿ ಹುರಿಯೋದು ಅನ್ನೋ ಕಾರಣಕ್ಕೋಸ್ಕರ ಹುರಿತಾ ಇದ್ದೀನಿ. ಬಟ್ ಇದು ಅವ್ರಿಗೊಂಚೂರು ಖಾರ ಬೇಕು ಅಂದರು ಅದಕ್ಕೋಸ್ಕರ ಹುರಿತಾ ಇದ್ದೀನಿ. ಮಿಕ್ಸ್ ಆದರೂ ಪರವಾಗಿಲ್ಲ ಅಂದ್ಕೊಂಡು ನೋಡು ಮಾತಾಡ್ತಾ ಇದ್ರು. ಅದು ಹುರಿತಾ ಇರಬೇಕು, ಅದು ಹಂಗೆ ಬಿಡಬಾರ್ದು, ಇಷ್ಟು ಸ್ಪೀಡಲ್ಲಿ ಹುರಿತಾ ಇರಬೇಕು. ನೋಡಿ ಈ ಹದಕ್ಕೆ ಬಂದಮೇಲೆ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಅಂದರೆ ಒಂದು 5-6 ನಿಮಿಷ ಆದಮೇಲೆ ಒಂಚೂರು ಕಾವು ಕಡಿಮೆ ಮಾಡ್ಕೋಬೇಕು. ಕಡಿಮೆ ಮಾಡಬೇಕು. ಈ ಕಾವಲ್ಲಿ ಒಂದು ಸ್ವಲ್ಪ ಹೊತ್ತು ಹುರಿಬೇಕು. ನೋಡು ಏನಾದರೂ ಸಿಯಲ್ಲ. ನೋಡು ಈ ಹದಕ್ಕೆ ಬಂದಾಗ ಮೆಣಸಿನ್ಕಾಯಿ ಬೀಜಗಳು ಈ ಹದಕ್ಕೆ ಬಂದಮೇಲೆ ಉರಿ ಸಣ್ಣ ಮಾಡ್ಕೋಬೇಕು. ಮೋಸ್ಟ್ಲಿ ಅದರಲ್ಲಿ ಥರ ಸೀದಿರೋ ಥರ ಇಲ್ಲ ಇಲ್ಲ, ಅದೇ ಅದು ಇದು ಸೀದಿರೋದಲ್ಲ, ಅದು ಕ್ಯಾಮ್ರಾಯಿಂದ ಕಾಣಿಸ್ತಾ ಇದೆ. ಕ್ಯಾಮ್ರಾಯಿಂದ ಕಾಣೋದು ಒಂದು ಇಲ್ಲ ಇಲ್ಲ, ಅದು ನಮ್ಮ ಕಣ್ಣು ಕಾಣಿಸ್ತಿರೋದು ಈ ಕ್ಯಾಮ್ರಾದಲ್ಲಿ ಸ್ವಲ್ಪ ಸ್ವಲ್ಪ ಕಪ್ ಕಪ್ ಕಾಣಿಸ್ತಿದೆ. ಬಟ್ ಅಲ್ಲ, ಅದು ಆ್ಯಕ್ಚುಲಿ ಆ ಥರ ಇಲ್ಲ ಅಲ್ಲಿ. ಅದು ಮೆಣಸಿನ್ಕಾಯಿ ಪುಡಿ ಈ ಕಟ್ ಮಾಡ್ತೀವಲ್ಲ ಅವಾಗ ಮೆಣಸಿನ್ಕಾಯಿ ಪುಡಿಯಾಗಿ ಹೋಗಿರುತ್ತೆ. ಅಲ್ಲ, ಇವಾಗ ನಮ್ಗೆ ಆ್ಯಕ್ಚುಲಾಗಿ ಕಾಣಿಸ್ತಾ ಇರೋದು ಅದು ಕಪ್ಪು ಕಾಣಿಸ್ತಾ ಇಲ್ಲ. ಇಲ್ಲಿ ಕ್ಯಾಮ್ರಾದಲ್ಲಿ ಸ್ವಲ್ಪ ಕಪ್ಪು ಕಾಣಿಸ್ತಾ ಇದೆ, ನಮ್ಗೆ ಶೇಡ್ ಬೀಳ್ತಾ ಇದೆ, ಲೈಟ್ ಶೇಡ್ ಬೀಳ್ತಾ ಇದೆ. ನಮ್ಗೆ ನೆರಳು ಬಿಟ್ಟರೆ ಕಪ್ಪು ಕಾಣಿಸ್ತಾ ಇದೆ. ನೋಡ ಯಾವ್ದಾದ್ರು ಸೀದಿದೆಯಾ ಈ ಥರ ಒಂದು ಚೂರು ಸೀಬಾರ್ದು. ಆ್ಯಕ್ಚುಲಿ ಅಲ್ಲಿ ಅದೇ ಬೆಳಕಿಗೆ ನಮಗಲ್ಲಿ ಸೀದರ ಥರ ಕಾಣಿಸ್ತಾ ಇದೆ. ಬಟ್ ಯಾವುದು ಒಂದು ಇದು ಸೀಡು ಕೂಡ ಸೀದೋಗ್ಬಾರ್ದು. ಏನು ಗೊತ್ತಾ, ಸೀದೋದ್ರೆ ಟೇಸ್ಟ್ ಹೋಗುತ್ತೆ. ಟೇಸ್ಟ್ ಹೋಗುತ್ತೆ. ಓಕೆ, ಟೇಸ್ಟ್ ಹೋಗುತ್ತೆ. ನೋಡಿ ಎದೆ ಹದದಲ್ಲಿ ಪುರಿ ಸಣ್ಣ ಮಾಡೋದ್ರಿಂದ ತುಂಬ ಹೊತ್ತು ನಾವು ರೆಸ್ಟ್ ತೊಗೊಳಕ್ಕೆ ಹೋಗ್ಬಾರ್ದು. ಆಯಿತಾ, ಇದು ಅದೇ ಇದರಲ್ಲೇ ನಾವು ರೆಸ್ಟ್ ತೊಗೊಳೋದಕ್ಕಲ್ಲ, ಮೆಣಸಿನ್ಕಾಯಿ ಆ ಕಾವಿಗೆ ಸ್ವಲ್ಪ ಹಾಕಬೇಕು, ಆ ಸಣ್ಣ ಕಾವುಗೊಂಚೂರು ಹಾಕಬೇಕು. ಅದಕ್ಕೋಸ್ಕರ ನಿಧಾನ ಮಾಡೋದು. ಇವಾಗ ಈ ಹದಕ್ಕೆ ಬಂದಮೇಲೆ ಇದು ಸೀದಿಲ್ಲ. ಆಯಿತಾ, ನಮಗಲ್ಲಿ ಶೇಡ್ಗೆ ಕಾಣಿಸ್ತಾ ಇದೆ. ಬೇಕಾದ್ರೆ ಒಂದು ನಿಮಿಷ ಅಲ್ಲಿ ತೊಗೊಂಡೋಗಿ ಇಲ್ಲ 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 ನನಗೆ ಕಾಣಿಸುತ್ತೆ ಬಿಡಿ, ಇಲ್ಲಿರುತ್ತಲ್ಲ ಆ ಬೆಳಕಲ್ಲಿ ಬೇಕಾದ್ರೆ ಒಂಚೂರು ಹಿಂಗೆ ತೊಗೊಂಡೋಗಿ ನೋಡ್ಕೊಂಬ. ಅಲ್ಲ ಇಲ್ಲೇ ನನಗೆ ಇದಾಗ್ತದೆ ಬಿಡು, ಅಂದರೆ ನಮಗೆ ಸೀದಿಲ್ಲ ಅದು. ನಮ್ಗೆ ಇಲ್ಲಿ ಶೇಡ್ ಬೀಳ್ತಾರೋದ್ರಿಂದ ನನಗೆ ಕಾಣಿಸ್ತಾ ಇದೆ. ಹೇಳಲ್ಲ. ಅಲ್ಲ ಪರವಾಗಿಲ್ಲ, ಅದು ಗೊತ್ತಾಗುತ್ತೆ ಬಿಡು. ಯಾಕೆಂದರೆ ಇಲ್ಲಿ ಕರೆಕ್ಟಾಗಿದೆ. ಅಲ್ಲಿ ನಮ್ಗೆ ತುಂಬ ಝೂಮ್ ಮಾಡಿದಾಗ ಮಾತ್ರ ಆ ಥರ ಕಾಣಿಸ್ತದೆ. ಇವಾಗ ಕರ್ಬೇವಿನ ಸೊಪ್ಪು ಹಾಕೋಬೇಕು. ಒಂದು 8 ನಿಮಿಷ ಹುರಿದಾದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕೋಬೇಕು. 8 ನಿಮಿಷ ಅಂತಲ್ಲ, ಅದಕ್ಕೆ ಬಂದಾದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕೋಬೇಕು. ಎಷ್ಟು ಸತಿ ಕರ್ಬೇವಿನ ಸೊಪ್ಪು? ಎಷ್ಟು? ಎರಡು ಹಿಡಿ. ಇದು ಚಟ್ನಿ ಪುಡಿಗೋಸ್ಕರ ಹಾಕ್ತಾ ಇರೋದು. ಇದು ಚಟ್ನಿ ಪುಡಿಗಾ? ಇದಕ್ಕೆ ಮಾಡ್ಬೇಕಂತಂದ್ರೆ ಏನು ಪುಡಿಗಳಿಗೆ ಆದರೆ ಒಂದು ಹಿಡಿ ಸಾಕು. ಕರ್ಬೇವಿನ ಸೊಪ್ಪು ಬಂದ್ಬಿಡುತ್ತೆ. ಈ ಥರ ಡ್ರೈ ಆಗಿರಬೇಕು. ನೋಡು ಈ ಥರ ಇರಬೇಕು. ಸೊ ತುಂಬ ಘಾಟು ಬರಲ್ಲ. ಕೆಲವರು ಉಪ್ಪು ಹಾಕೊತಾರೆ, ಇಲ್ದರೆ ಎಣ್ಣೆ ಜಾಸ್ತಿ ಹುರಿದ್ಬಿಡ್ತಾರೆ. ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಏನಾಗುತ್ತೆ, ನಾವು ಜಾಸ್ತಿ ದಿನ ಇರಲ್ಲ, ಕೆಂಪು ವಾಸನೆ ಬಂದ್ಬಿಡುತ್ತೆ. ಅಂದರೆ ಮಿತಿಯಾಗಿ ಹಾಕ್ಬೇಕು ಎಣ್ಣೆನ. ಅದೇ ನಾವು ಎಷ್ಟು ಹೇಳಿದೀವೋ ನೋಡಿ, ಎಲ್ಲ ಮೆಣಸಿನ್ಕಾಯಿಗೂ ಎಣ್ಣೆ ಹಚ್ಕೊಂಡಿದೆ. ಈಗ ಪ್ರತಿಯೊಂದು ಮೆಣಸಿನ್ಕಾಯಿಗೂ ಎಣ್ಣೆ ಹಚ್ಕೊಂಡಿದೆ ನೋಡು ಅಲ್ವಾ. ಇವಾಗ ಇದೇ ಕಾವ್ನಲ್ಲೇ ಈ ಕರ್ಬೇವಿನ ಸೊಪ್ಪಿನ ಘಮ ಮೆಣಸಿನ್ಕಾಯಿಗೆ ಹೋಗುತ್ತೆ. ಇದು ಇನ್ನು ಸಣ್ಣ ಕಾವಲ್ಲೇ ಉಟ್ಕೊಂಡು ಹುರಿಬೇಕು. ಇದು ಸಣ್ಣ ಕಾವಲ್ಲಿ ಸ್ವಲ್ಪ ಹೊತ್ತು ಹಸಿ ಘಮ ಇದ್ರದ್ದು ಕರ್ಬೇವಿನ ಸೊಪ್ಪಿನ ಘಮ ಎಲ್ಲ ಮೆಣಸಿನ್ಕಾಯಿಗೆ ಬರಬೇಕು, ರುಚಿ ಬರುತ್ತೆ. ನೀವು ಹುಳಿ ಪುಡಿ ಹುರಿಬೇಕಾದ್ರೆ ಸಾರಿನ ಪುಡಿ ಯಾವುದಕ್ಕೆ ಹುರಿಬೇಕಾದ್ರೂ ನಾವು ಎಷ್ಟು ಕ್ವಾಂಟಿಟಿ ಹೇಳಿದೀವೋ ಅಷ್ಟು ಕ್ವಾಂಟಿಟಿ ಈ ಹದದಲ್ಲೇ ಕರ್ಬೇವಿನ ಸೊಪ್ಪು ಹಾಕೋಬೇಕು. ಹಾಕೊಂಡು ಸ್ವಲ್ಪ ಸಣ್ಣ ಊರಿನಲ್ಲಿ ಇದು ಮಾಡಬೇಕು. ಸೊ ಇವಾಗ ಕರ್ಬೇವಿನ ಸೊಪ್ಪು ಚಟ್ನಿ ಪುಡಿಗಾದ್ರೆ ಸ್ವಲ್ಪ ಜಾಸ್ತಿ, ಸ್ವಲ್ಪ ಜಾಸ್ತಿ, ಇದಾದ್ರೆ ಒಂದು ಸ್ವಲ್ಪ ಕಡಿಮೆ. ತುಂಬ ಜಾಸ್ತಿ ಹಾಕಬಾರ್ದು ಕರ್ಬೇವಿನ ಸೊಪ್ಪನ್ನ. ತುಂಬ ಜಾಸ್ತಿ ಕರ್ಬೇವಿನ ಸೊಪ್ಪು ಹಾಕಿ ಅಂತಾರಲ್ಲ, ಬರೀ ಕರ್ಬೇವಿನ ಸೊಪ್ಪಿಂದು
ಅಂಥವ್ರಿಗೆ ಮಾತ್ರ ಅದು ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿಗೆನೆ. ಬಟ್ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋದಕ್ಕೆ ಒಂದು ಹಿಡಿ ಸಾರಿನ ಪುಡಿ, ಹುಳಿ ಪುಡಿಗೆ 1 ಹಿಡಿ, ಚಟ್ನಿ ಪುಡಿಗೆ 2 ಹಿಡಿ. ಸೊ ಎಲ್ಲ ಸೇಮೇ, ಪ್ರೊಸೀಜರ್ ಎಲ್ಲ ಸೇಮೇನೆ. 1 ಹಿಡಿ ಸಾರಿನ ಪುಡಿಗೆ 2 ಹಿಡಿ ಚಟ್ನಿ ಪುಡಿಗೆ. ಇವಾಗ ಇದು ಮಾಡ್ತಾ ಇರೋದು ನಾವು ಚಟ್ನಿ ಪುಡಿಗೆ. ಸಾರಿನ ಪುಡಿಗೂ ಸೇಮೇನೆ ಹದ. ಇವಾಗ ಇಷ್ಟ ಆಯ್ತಾ? ಇವಾಗ ಹುರಿ ಜೋರು ಲಾಸ್ಟಲ್ಲಿ ಹುರಿ ಜೋರು ಮಾಡ್ಕೋಬೇಕು. ಜೋರು ಮಾಡಿಕೊಂಡು ಸ್ವಲ್ಪ ಒಂದು 2 ನಿಮಿಷ ಎಲ್ಲ ಕರ್ಬೇವಿನ ಸೊಪ್ಪು ಪೂರ್ತಿ ಹಾಕಬೇಕು. ಅದು ಹಸಿ ಇರಬಾರ್ದು. ನಾವು ಆ ಥರ ಒಣಗಿದ್ರೂ ನಾವು ಒಳಗೆ ಒಲೆ ಮೇಲೆ ಹಾಕಿದ ತಕ್ಷಣ ಸ್ವಲ್ಪ ಹಸಿ ಆಗುತ್ತೆ. ಮತ್ತು ಈ ಕಾವಿಗೆ ಮತ್ತೆ ಗರಿಗರಿ ಆಗುತ್ತೆ. ಘಮ ಎಲ್ಲನೂ ಮೆಣಸಿನ್ಕಾಯಿ ಹೇಳ್ಕೊಳಕ್ಕೆ. ಶಬ್ದ ಹೇಗೆ ಬರುತ್ತೆ ಹಾಗಿದ್ರೆ ಈ ಥರ ಮುರ 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 ಅನ್ನೋ ಶಬ್ದ ಬರುತ್ತೆ. ಒಂದೆರಡು ನಿಮಿಷ ಕಾಲ್ ಮಾಡ್ತೀನಿ. ಇಲ್ಲ 1-2 ನಿಮಿಷ ವೀಡಿಯೋ ಮಾಡ್ತಾ ಇದ್ದೀನಿ, ಕಾಲ್ ಮಾಡ್ತೀನಿ. ಲಾಸ್ಟಲ್ಲಿ ಸಣ್ಣ ಮಾಡ್ಕೊಂಡು ಪೂರ್ತಿ ಸಣ್ಣ ಮಾಡ್ಕೊಂಡು ಸೀದಿಲ್ಲ. ಬಟ್ ಇದು ತುಂಬ ಝೂಮ್ ಮಾಡಿದ್ರೆ ಸೀದಿರೋ ಥರ ವೀಡಿಯೋದಲ್ಲಿ ಕಾಣುತ್ತೆ. ಬಟ್ ಇಲ್ಲಿಂದ ಕರೆಕ್ಟಾಗಿ ಕಾಣುತ್ತೆ. ಒಂಚೂರು ಸೀದಿಲ್ಲ ಅಲ್ಲ. ಸೊ ಈ ಥರ ಬರಬೇಕು, ಒಂದು ಚೂರು ಸೀದಬಾರ್ದು. ಬಟ್ ಇದು ಯಾವುದೇ ಕಾರಣಕ್ಕೂ ನೀರಿನ ಟಚ್ಚು ಇರಬಾರ್ದು, ಬೇಗ ಹಾಳಾಗ್ಬಿಡುತ್ತಲ್ವಾ. ಒಂದು ಚೂರು ನೀರು ಟಚ್ ಆಗಬಾರ್ದು, ಮಾಯಿಸ್ಟ್ ಸೋಕ್ಲೇಬಾರ್ದು. ಹಂಗಿತ್ತು ಅಂದರೆ ಎಷ್ಟು ತಿಂಗಳು ಇಡ್ಬೋದು ಇದನ್ನು? ಇವಾಗ ನೀರೇ ಸೋಕಿಲ್ಲಪ್ಪ. ಇವಾಗ ನಾವು ಯಾವುದೋ ಫಾರಿನ್ ಕಳಿಸ್ತೀವಿ, 1 ವರ್ಷ ಶೆಲ್ಫ್ ಲೈಫು. ಇಟ್ಟಿರೋರು ಯಾರು ಇದ್ದಾರಾ? 1 ವರ್ಷ ನಾನೇ ಇಟ್ಟಿರ್ತೀನಿ. ಅದು ಚೆಕ್ ಅದು ಬೇಕಂತಾನೆ ಇಟ್ಟಿರ್ತೀನಿ. ಓಕೆ. ಸೊ ಚೆಕ್ ಮಾಡೋದಕ್ಕೆ ನಾನು ಎಷ್ಟು 4 ಸ್ಪೂನಷ್ಟು ತೆಗೆದಿಟ್ಟಿರ್ತೀನಿ, ಡೇಟ್ ಹಾಕ್ಬಿಟ್ಟು ಬರೆದು. ಆವಾಗ ನಾವು ಚೆಕ್ ಮಾಡ್ಕೊಳ್ಳೋದಕ್ಕೆ ಜನಕ್ಕೆ ಹೇಳೋದಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ನಾನು ಇದನ್ನೆಲ್ಲ ಟೆಸ್ಟ್ ಮಾಡಿದ್ದೀನಿ. ಓಕೆ. ಈ ಥರ ಹುರಿದ್ರೆ ಪುಡಿ ಹಾಳಾಗಲ್ಲ. ಮೆಣಸಿನ್ಕಾಯಿ ಒಂದೇ ಅಲ್ಲ, ಎಲ್ಲ ನಾವು ಏನು ಇದಕ್ಕೆ ಐಟಮ್ ಹಾಕ್ತೀವೋ ಅದಷ್ಟು ರೋಸ್ಟ್ ಚೆನ್ನಾಗಿ ರೋಸ್ಟ್ ಆಗಿರಬೇಕು. ಇದಕ್ಕೆ ಮಾತ್ರ ಎಣ್ಣೆ ಹಾಕಿರ್ತೀವಿ, ಬೇರೆ ಎಣ್ಣೆ ಯಾವುದಕ್ಕೂ ಎಣ್ಣೆ ಹಾಕಲ್ಲ. ಸ್ಪೈಸಸ್ಗೆ ಮಾತ್ರ ಎಣ್ಣೆ ಹಾಕ್ತೀವಿ. ಸ್ಪೈಸಸ್ಗೆ ಹಾಕ್ಬೇಕು. ಇವಾಗ ಸ್ಪೈಸಸ್ಗೆ ಒಂದು ತೋರಿಸ್ಬಿಡ್ತೀನಿ ಹೇಗೆ ಅದು ಹುರಿಬೇಕು ಅಂತ. ಆಯಿತಾ? ಆಫ್ ಮಾಡ್ಬಿಟ್ಟು ತೆಗೆದುಬಿಡೋದು ಅಷ್ಟೇ ಅಲ್ವಾ? 1 ನಿಮಿಷ. ಸೊ ಈ ಥರ ಬಂದಿದೆ, ಬೇಗ ತೆಗೆದುಬಿಡ್ಬೇಕಲ್ಲ ಬಾಣಲೆಯಿಂದ. ತುಂಬ ಗಾರ್ಜ್ ಅಲ್ಲೇ ಬಿಡಬಾರ್ದು, ಸೀದೋಗ್ಬಿಡುತ್ತೆ. ಬಿಟ್ಟಿದ್ರೆ ಏನಾಗುತ್ತೆ? ಸೀದೋಗ್ಬಿಡುತ್ತೆ, ಹೀಟಿಗೆ ಸೀದೋಗ್ಬಿಡುತ್ತೆ. ಒಂಚೂರು ಸೀದಿದೆಯಾ? ಇಲ್ಲ, ಈ ಅದಕ್ಕೆ ತೆಗೆದುಬಿಡಬೇಕು. ಎಷ್ಟು ನಿಮಿಷ ತಗೋತೀವಿ ಇವಾಗ? ಒಂದು 14 ನಿಮಿಷ ತೊಗೊಂಡಿದೆ ಟೋಟಲ್. ಒಂದು 1/4 ಗಂಟೆ ಹುರಿಬೇಕು. ಸೊ ಇದೇ ಹಗ್ಗದಲ್ಲಿ 1/4 ಗಂಟೆ ಹುರಿಬೇಕು. ಸರಿ. ದೊಡ್ಡದು ಸಣ್ಣದು ಮಾಡ್ಕೊಂಡು ಹುರಿ, ದೊಡ್ಡದು ಸಣ್ಣದು ಮಾಡ್ಕೊಂಡು ಮುರಿ ಇನ್ನೊಂಚೂರು ಮುರಿ. ಸೊ ಹಸಿ ಇರಬಾರ್ದು, ಎಲ್ಲ ಈ ಥರ ಮುರಿಯೋ ಥರ ಆಗಬೇಕು. ಅಕಸ್ಮಾತ್ ಒಂಚೂರು 1-2 ಹಸಿ ಇದ್ರೂ ಕಾವಿಗೆನೆ ಆಗಿರುತ್ತೆ. ಅವಾಗ ಯಾವುದು ಇದಿರಲ್ಲ, ಹಸಿ ಇರಲ್ಲ, ಚೆನ್ನಾಗಿ ಇದಾಗೋಗಿರುತ್ತೆ, ಮುಟ್ಟಕ್ಕೂ ಆಗಲ್ಲ, ಅಷ್ಟು ಬಿಸಿ ಇರುತ್ತೆ. ಅವಾಗ ಅದೇನಾಗುತ್ತೆ, ಅದೇ ಕಾವಿಗೆ ಅದೇ ಆಗುತ್ತೆ, ಅದೇ ಆಗೋಗಿರುತ್ತೆ. ಸರಿ. ಸೊ ಅದು ಯಾವುದು ಸೀದಿರೋ ಥರ ಕಾಣಿಸ್ತಲ್ಲ ಇಲ್ಲಿ ವಿಡಿಯೋದಲ್ಲಿ. ನಮ್ಗಲ್ಲಿ ಲೈಟ್ ಹಾಕಿದ್ದೀವಲ್ಲ, ಅಲ್ಲಿ ನಮ್ಗಲ್ಲಿ ಕಪ್ಪು ಕಾಣಿಸ್ತಿದೆ. ಬಟ್ ಯಾವುದು ಒಂದೇ ಒಂದು ಕಾಳು ಕೂಡ ಸೀದಿಲ್ಲ. ಇದು ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ. ಅದೇ ವಿಡಿಯೋ ಇದು ಕ್ಯಾಮ್ರಾ ಕ್ಲಾರಿಟಿ ಇಲ್ಲ, ಸ್ವಲ್ಪ ಕಪ್ಪು ಕಾಣಿಸ್ತಾ ಇತ್ತು.
ಬಟ್ ಯಾವುದು ಕಪ್ಪಗಿಲ್ಲ, ನಮ್ಮ ನೆರಳಿಗೋಸ್ಕರ ಕಪ್ಪು ಕಾಣಿಸ್ತದೆ. ಅಷ್ಟೇ ಅಲ್ಲ? ಅಷ್ಟೇ, ಇದನ್ನು ತೆಗೆದು ಬೇರೆದು ಹಾಕೊಂಡ್ಬಿಡ್ಬೇಕು ಅಷ್ಟೇ ಅಲ್ವಾ?